ಆಯ್ತಾ. ಮುಂದಿನ ಸುದ್ದಿ ಇದೆ, ಅದಕ್ಕೆ ಹೋಗೋಣ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಮತ್ತೊಮ್ಮೆ ಸಂಚಲನ ಎಬ್ಬಿಸುವಂತಹ ಅಪ್ಡೇಟ್ಗಳಾಗ್ತಾ ಇದ್ದಾವೆ. ಎನ್ಸಿಪಿಯ ಎರಡೂ ಬಣಗಳು ಮತ್ತೊಂದ್ಸಲ ಒಂದಾಗುತ್ತಾ? ಶರದ್ ಮತ್ತು ಅಜಿತ್, ಶರದ್ ಪವಾರ್ ಅಜಿತ್ ಪವಾರ್ ಬಣ ಮತ್ತೊಟ್ಟಾಗ್ತಾರಾ? ಎನ್ಸಿಪಿಯ ಶರದ್ ಪವಾರ್ ಬಣ ಮತ್ತು ಅಜಿತ್ ಬಣ ವಿಲೀನ ಆಗತ್ತೆ ಅನ್ನುವಂತಹ ಸುದ್ದಿಗಳು ಇತ್ತೀಚೆಗೆ ಓಡಾಡ್ತಾ ಇತ್ತು. ಎನ್ಸಿಪಿ ವಿಲೀನದ ಸುದ್ದಿಯ ಹಿಂದೆ NDA ರಾಜಕೀಯ ಲೆಕ್ಕಾಚಾರ ಕೂಡ ಇದೆ ಅಂತ ಇದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅವರು ಹೋಗಿ ಮೋದಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರಲ್ಲ, ಅದು ಎನ್ಸಿಪಿ ವಿಲೀನಗೊಳಿಸಿ NDA ಜೊತೆ ಮೈತ್ರಿಗೆ ಸಮಾಲೋಚನೆ ಆಗ್ತಾ ಇದೆ ಅನ್ನುವಂತಹ ಸುದ್ದಿಯೂ ಕೂಡ ಓಡಾಡ್ತಾ ಇದೆ. ಅದಕ್ಕೆ ತಕ್ಕಂತಹ ಫೋಟೋಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಅವರ ಎನ್ಸಿಪಿ ಮತ್ತೆ ಒಂದಾಗತ್ತಾ? ಇದ್ರ ಹಿಂದೆ ಸ್ಟ್ರಾಟಜಿ ಮಾಡ್ತಾ ಇರೋದು ಬಿಜೆಪಿಯ? ಹೌದಾ, ಮಾಸ್ಟರ್ ಮೈಂಡ್ ಬಿಜೆಪಿನ? ಯಾಕಂದ್ರೆ ಅವ್ರಿಗೆ ಈಗ ನೀವು ಗಮನಿಸ್ತಾ ಇರ್ಬೋದು, ಎಲ್ಲೆಲ್ಲಿ ಅವಕಾಶ ಸಿಗ್ತಾ ಇದೆಯೋ ಅಲ್ಲೆಲ್ಲ ಪಕ್ಷಗಳನ್ನ ಒಡೆಯುವ, ಸಾಧ್ಯ ಆದಷ್ಟು ನಂಬರ್ಸ್ನ ಗೇನ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಇದು ನಮ್ಮ ಆರೋಪ ಅಲ್ಲ, ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂತಹ ಆರೋಪ. ಆಂಟಿ ಬಿಜೆಪಿ ಎಲ್ಲೆಲ್ಲಿದೆಯೋ ಆ ಎಲ್ಲಾ ಪಾರ್ಟಿಗಳು ಈ ಆರೋಪ ಮಾಡ್ತಾ ಇದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವ್ರನ್ನ ಮೊನ್ನೆ ಭೇಟಿಯಾಗಿದ್ರು, ಮೋದಿ ಅವ್ರನ್ನ. ಸೊ NDAಗೆ ಶರದ್ ಪವಾರ್ ಬೆಂಬಲ ಕೊಡ್ತಾರ ಅನ್ನುವಂಥದ್ದು ಪ್ರಶ್ನೆ. ಸುಪ್ರಿಯಾ ಸುಳೆ ಜೊತೆ ಪವಾರ್ ಅವರು ಮೊನ್ನೆ ಪ್ರಧಾನಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರು. ನೆನ್ನೆ ಜಂತರ್ ಮಂತರ್ನಲ್ಲಿ CJP ಪ್ರತಿಭಟನೆಯಲ್ಲಿ ಪವಾರ್ ಅವರು ಭಾಗಿಯಾಗಿದ್ರು. ಇವತ್ತು ದಿಢೀರ್ ಅಂತ ಮೋದಿ ಅವ್ರನ್ನ ಭೇಟಿಯಾಗಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಇವರ ಈ ಅಚ್ಚರಿಯ ನಡೆ, ಏನಾಗುತ್ತೆ ಅಂತ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಇವರಿಬ್ಬರ ಮೋದಿಯ ಭೇಟಿ. ಓಕೆ, ಈ ಭೇಟಿಗೆ ಯಾಕಿಷ್ಟೊಂದು ನಾವು ಮಹತ್ವ ಕೊಡಬೇಕು ಅಂತ ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಅದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಲೋಕಸಭೆಯಲ್ಲಿ NDAಗೆ ಕನಿಷ್ಠ 360 ವೋಟ್ ಬೇಕು. ವೋಟಿಂಗ್ ಲೆಕ್ಕಾಚಾರ, ನಂಬರ್ಸ್ ಲೆಕ್ಕಾಚಾರ ನೋಡೋಣ. ಪವಾರ್ ನೇತೃತ್ವದ NCPಯಲ್ಲಿ ಸದ್ಯ 8 ಜನ MP ಗಳಿದ್ದಾರೆ, ಸಂಸದರಿದ್ದಾರೆ. ಈ 8 ಜನ ಸಂಸದರು ಬೆಂಬಲ ಕೊಟ್ಟು ಬಿಟ್ರೆ ಇವರ ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳೋಕೆ ನೀರು ಕುಡಿದಷ್ಟು ಸುಲಭ ಆಗುತ್ತೆ. ರಾಜ್ಯಸಭೆಯಲ್ಲೂ NCP ಬೆಂಬಲ ಸಿಕ್ಕರೆ ಮೋದಿಗೆ ಮತ್ತೊಂದು ಹಂತದಲ್ಲಿ ಬಲ ಸಿಕ್ಕಂಗಾಗತ್ತೆ. ಮೋದಿ ಸರ್ಕಾರಕ್ಕೆ 3/2 ಮೆಜಾರಿಟಿಯಲ್ಲಿ ನಂಬರ್ ಸಿಗತ್ತೆ. ಲೋಕಸಭೆಯಲ್ಲಿ NDAಗೆ ಕನಿಷ್ಠ 360 ವೋಟ್ಗಳು ಬೇಕು. ಪವಾರ್ ನೇತೃತ್ವದಲ್ಲಿ ಒಟ್ಟು 8 ಜನ ಸಂಸದರಿದ್ದಾರೆ, ಅಂದರೆ NCPಯಲ್ಲಿ. ಸೊ ಇವರು ಒಡೆದಿದ್ದಂತಹ ಮನೆ ಒಟ್ಟಾಗಿ ಬಿಜೆಪಿ ಬಾಗಿಲನ್ನ ತಟ್ಟುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ರಾಜ್ಯಸಭೆಯಲ್ಲೂ NCP ಬೆಂಬಲ ಸಿಕ್ಕರೆ ಮೋದಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಂಗಾಗತ್ತೆ. ಸೊ ಮುಂದಿನ ದಿನಗಳಲ್ಲಿ, ಅಂದರೆ ಇವತ್ತಿನ ಮೋದಿ ಭೇಟಿ ಇದೆಯಲ್ಲ, ಅದು ಯಾವೆಲ್ಲ ರೀತಿಯ ಚರ್ಚೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಕುತೂಹಲ ಈಗ. ಓಕೆ, ಮೋದಿ ಮತ್ತು ಪವಾರ್ ಅವರ ಭೇಟಿಗೆ ಯಾಕಿಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಕಾಡೋ ಪ್ರಶ್ನೆ. ಇವಾಗ ನಾವು ನೋಡ್ತಾ ಇದ್ವಿ, ಅಸ್ಸಾಂ, ತ್ರಿಪುರಾ, ಬಂಗಾಳ ಈಶಾನ್ಯದಲ್ಲಿ NCPಗೆ ಪ್ರಾಬಲ್ಯ ಇದೆ. NCP ಜೊತೆ ಮೈತ್ರಿ ಆದರೆ ಈ ಭಾಗಗಳಲ್ಲಿ NDAಗೆ ಮತ್ತಷ್ಟು ಬೂಸ್ಟ್ ಸಿಕ್ಕಂಗಾಗುತ್ತೆ. ಶರದ್ ಬಣ ಅಜಿತ್ ಬಣ ಒಟ್ಟಾಗಿ, ಮತ್ತೆ ಹಿಂದೆ ಒಟ್ಟಿಗೆ ಇತ್ತು, ಅದಾದ್ಮೇಲೆ ಬೇರೆ ಆಗಿದ್ರು, ಒಟ್ಟಾಗಿ ಇಲ್ಲಿ ವಿಲೀನ ಆಗ್ಬಿಟ್ರೆ ಇವರಿಗೆ ಆನೆ ಬಲ ಬಂದಂಗಾಗುತ್ತಲ್ವಾ. NDA ಸಂಖ್ಯಾಬಲ ಸಹಜವಾಗಿ ಲೋಕಸಭೆಯಲ್ಲಿ ಹೆಚ್ಚಳ ಆಗುತ್ತೆ. ಸಂವಿಧಾನ 131ನೇ ತಿದ್ದುಪಡಿ ಮಸೂದೆ ಪಾಸ್ ಮಾಡುವಂತಹ ಲೆಕ್ಕಾಚಾರ ಇದೆ. ಆಮೇಲೆ ಕ್ಷೇತ್ರಗಳ ಪುನರ್ವಿಂಗಡಣೆಯ ಮಹತ್ವದ ಮಸೂದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ಮಂಡನೆ ಮಾಡಬೇಕು. NDA ಜೊತೆ NCP ವಿಲೀನ ಆಗ್ಬಿಟ್ರೆ ಮರಾಠ ಮತ ಬ್ಯಾಂಕ್ ಕೂಡ ಭದ್ರ ಆಗಿಬಿಡುತ್ತೆ. ಮಹಾರಾಷ್ಟ್ರದಲ್ಲಿ ಮರಾಠ ಮತಗಳನ್ನು ಭದ್ರಪಡಿಸ್ಕೊಳ್ಳೋಕ್ಕೂ ಬಿಜೆಪಿ ಈ ರೀತಿಯ ಪ್ಲಾನ್ ಮಾಡ್ತಾ ಇದೆ ಅಂತಿದ್ದಾರೆ. NCPಗೆ ಕೇಂದ್ರ ಸಚಿವ ಸಂಪುಟದಲ್ಲಿ 2 ಸಚಿವ ಸ್ಥಾನದ ಆಫರ್ ಅನ್ನ ಕೊಟ್ಟಿರಬಹುದು ಅಂತ. ಅಂದರೆ ಮೈತ್ರಿಗೆ ಇವ್ರು ಸೇರ್ಕೊಬಿಟ್ರೆ ಇವ್ರಿಗೆ ಏನು ಸಿಗುತ್ತೆ ಲಾಭ, NCP ಅವ್ರಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಒಂದು ಕಡೆ ಮೋದಿ ಅವ್ರನ್ನ ಅವ್ರು ಹೋಗಿ ಭೇಟಿಯಾಗಿರೋದು, ಅದು ಕೂಡ ಸಂಸತ್ ಕಲಾಪ ಆರಂಭ ಆದ ನಂತರ ಭೇಟಿಯಾಗಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಾದರೆ ಬಿಜೆಪಿಗಾಗುವ ಲಾಭ ಏನು, ಅದರಿಂದ NCPಗೆ ಸಿಗುವಂತಹ ಲಾಭ ಏನು, ಈ ಲೆಕ್ಕಾಚಾರಗಳು ಇನ್ನು ಮುಂದಕ್ಕೆ ರಾಜಕೀಯ ವಲಯದಲ್ಲಿ ಸಹಜವಾಗಿ ಚರ್ಚೆ ಆಗುತ್ತೆ ಅಂತ